ನಮಸ್ಕಾರ, ನಾನು ಶುಭಾ. ನಾವು ಗಂಟೆಗಟ್ಟಲೆ ಮಾಡೋ ಕೆಲಸನೂ ನಿಮಿಷಗಳಲ್ಲಿ ಮಾಡೋ ಅಂಥ ಟ್ರಿಕ್ಸ್ ತಂದಿದ್ದೀನಿ. ಮೊದಲನೇ ಟಿಪ್ಸು, ಗಾಜಿನ ಬಳೆಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಇರುತ್ತೆ. ಅರಿಶಿನ ಕುಂಕುಮಕ್ಕೆ ಕೊಟ್ಟಿರ್ತಾರೆ, ಇಲ್ಲ ನಾವೇ ತಂದಿರ್ತೀವಿ. ಜಾಸ್ತಿ ಬಳೆಗಳು ಹಂಗೆ ಇಟ್ಬಿಟ್ಟಿರ್ತೀವಲ್ಲ. ಇವತ್ತು ಈ ಬಳೆಗಳನ್ನು ನೀವೇನು ಮಾಡಬೇಕಂತಂದರೆ, ನಿಮ್ಮ ಮನೇಲಿರೋ ಬಳೆಗಳು ತಗೋಬೇಕು. ಗಾಜಿನ ಬಳೆಗಳು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಗಮ್ಮು ಮೆಚ್ಚಿಬಿಡ್ಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ರೌಂಡಾಗಿ ಮೆಚ್ಚಿಬಿಟ್ಟ ಮೇಲೆ ನಾನು ಕುಂದನ್ಸ್ ತಗೊಂಡಿದ್ದೀನಿ. ರೌಂಡು ಗ್ರೀನ್ ಕಲರೇ ತಗೊಂಡಿದ್ದೀನಿ. ನೀವು ಬೇಕಂದರೆ ಗ್ರೀನು ಇಲ್ಲ ಗೋಲ್ಡು ಹಂಗೆ ಎರಡು ಕಾಂಬಿನೇಷನಲ್ಲಿ ಮಾಡ್ಕೋಬೋದು. ನಾನು ಬರೀ ಗ್ರೀನ್ ಕಲರ್ ಮಾತ್ರ ಮೆಚ್ಚಿಸ್ತಾ ಇದ್ದೀನಿ. ಒಂದು ಬಡ್ಸ್ ತಗೊಂಡು ಬಡ್ಸಲ್ಲಿ ಈ ಥರ ಮೆಚ್ಚಿಸ್ಕೊಂಡ್ರೆ ಮೆತ್ಕೊಳ್ಳುತ್ತೆ. ಮತ್ತು ಬಳೆ ಮೇಲೆ ಈ ಥರ ಇಟ್ಕೊಂಡು ಹೋಗಬೇಕು. ಏನು ಕಷ್ಟ ಏನಾಗಲ್ಲ, ತುಂಬಾ ಸುಲಭ. ನೋಡ್ತಾ ಇದ್ದೀರಲ್ಲ, ಆ ಬಡ್ಸಿಗೆ ಮೆಚ್ಚಿಸ್ಕೊಂಡು ಬಳೆ ಮೇಲೆ ಈ ಥರ ಒಂದೊಂದೇ ಪೋಣಿಸ್ಕೊಂಡು ಬನ್ನಿ. ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಿಂಗೆ ಲಾಸ್ಟ್ವರೆಗೂ ಪೋಣಿಸ್ಬಿಡಿ. ಮತ್ತು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಡ್ರೈ ಆಗಿಬಿಡುತ್ತೆ. ಏನು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ತಕ್ಷಣ ನೀವು ಮೆಚ್ಚಿಸ್ತಾ ಇರ್ತೀರಲ್ಲ, ಆ ಟೈಮಲ್ಲೇ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ನೋಡಿ, ನಾನು ಎಲ್ಲ ಮೆಚ್ಚಿಬಿಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ, ಫುಲ್ ಡ್ರೈ ಆಗಿಬಿಟ್ಟಿದೆ. ಮತ್ತು ಈ ಥರ ಸ್ಮಾಲ್ ಬೀಟ್ಸ್ದು ಸರಾನೇ ಬರುತ್ತೆ. ಇದು ಮೀಟರ್ ಲೆಕ್ಕದಲ್ಲಿ ಕೊಡ್ತಾರೆ. ಅಂದರೆ ಇದು ಏನು ಜಾಸ್ತಿ ಆಗಲ್ಲ, 1 ಮೀಟ್ರೇನೋ 10 ರೂಪಾಯಿ ಆಗುತ್ತೆ ಅಷ್ಟೇ. ಕುಂದನ್ಸು ಅಷ್ಟೇ, ನಾನೊಂದು 5 ಗ್ರಾಮ್ಸ್ ತಗೊಂಡಿದ್ದೆ. ಈ ಸರಾನು 1 ಮೀಟ್ರು 10 ರುಪೀಸ್ ಬಿತ್ತು ನನಗೆ. ಏನು ಜಾಸ್ತಿ ಕಾಸ್ಟ್ ಕೂಡ ಆಗಲ್ಲ. ಮತ್ತೇನು ಸ್ವಲ್ಪ ಮಧ್ಯದಲ್ಲಿ, ಅಂದರೆ ನೀವು ಕುಂದನ್ಸ್ ಮೆತ್ತಿರ್ತೀರಲ್ಲ, ಆ ಮಧ್ಯದಲ್ಲಿ ಒಂದು ಸ್ವಲ್ಪ ಗಮ್ ಹಾಕ್ಬಿಟ್ಟು ಈ ಮಣಿಗಳು ಫಸ್ಟೇ ಕಟ್ ಮಾಡಿರ್ತೀವಲ್ಲ, ಈ ಸಣ್ಣ ಬೀಟ್ಸು, ಇದನ್ನು ಎರಡೆರಡು ಬಟ್ಸಲ್ಲಿ ಒಂದೇ ಸತಿಗೆ 2 ಮೆಚ್ಚಿಸ್ಬೋದು. ಇಲ್ಲ ಒಂದೊಂದೇ ಮಣಿನೂ ಮೆಚ್ಚಿಸ್ಕೊಂಡು ಬರಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. ಆ ಮಧ್ಯದಲ್ಲಿ ಮೆಚ್ಚಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮೆಚ್ಚಿಸ್ಕೊಂಡು ಬಂದು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ನಾನು ಎಲ್ಲ ಮೆಚ್ಚಿಸ್ಬಿಟ್ಟು ನೋಡಿ ಡ್ರೈ ಆಗಕ್ಕೆ ಬಿಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬಳೆ ಬೇಕೋ ಅಷ್ಟು ಬಳೆ ಮಾಡ್ಕೋಬೇಕು. ಸೇಮ್ ಇದೇ ಥರನೇ. ನೋಡಿದ್ರಲ್ಲ, ಗಾಜಿನ ಬಳೆ ನಾವು ಇತ್ತಲ್ಲ, ಆ ಬಳೆ ಅಂತ ಅನಿಸೋದೇ ಇಲ್ಲ. ಇವಾಗೆಲ್ಲ ರೈನ್ ಡ್ರಾಪ್ ಗ್ಲಾಸ್ ಬ್ಯಾಂಗಲ್ಸ್ ಬರ್ತಾ ಇದೆಯಲ್ವಾ, ಸೇಮ್ ಅದೇ ಡಿಸೈನ್ ಬರುತ್ತೆ ಇದು. ನೋಡಿ, ಫಸ್ಟ್ ಗಾಜಿನ ಬಳೆ ನೋಡಿದ್ರಿ, ಮತ್ತೆ ನೋಡಿದ್ರಿ, ಡಿಫ್ರೆನ್ಸು ನೀವೇ ನೋಡ್ತಾ ಇದ್ದೀರಲ್ಲ. ಆ ಬಳೆ ಅಂತ ಫಸ್ಟ್ ಟೈಮ್ ನಾವು ಮಣ್ಣಿನ ದೀಪ ತಂದಾಗ ಡೈರೆಕ್ಟಾಗಿ ಹಂಗೆ ಯೂಸ್ ಮಾಡಬಾರ್ದು. ಯಾವುದನ್ನು ನೀವು ಜಾಸ್ತಿ ತಂದಿದ್ರೆ ದೊಡ್ಡ ಟಬ್ ಒಂದು ತಗೊಂಡು ಅದರಲ್ಲಿ ನೀರಿಗೆ ಸೇರಿಸ್ಬಿಡಿ. ನಾನು ಒಂದು ಬೌಲ್ ಒಳಗಡೆ ಸೇರಿಸಿದ್ದೀನಿ. ನೋಡಿ, ಒಂದು 2 ಅವರ್ಸ್ ಬಿಟ್ಬಿಡಿ. 2 ಅವರ್ಸ್ ಆದಮೇಲೆ ತೆಗೆದುಬಿಡಿ. ಒಂದು ಒಣಗಿರೋ ಬಟ್ಟೆ, ಇಲ್ಲಾಂದರೆ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ. ಒಂದು ಸ್ವಲ್ಪನೂ ತೇವ ಇರಬಾರ್ದು. ನೋಡಿ, ನಾನು ನೀಟಾಗಿ ಒರೆಸ್ಬಿಟ್ಟಿದ್ದೀನಿ. ಒಂದೊಂದು ಸತಿ ನಾವು ಮಣ್ಣಿನ ದೀಪಗಳು ಹಚ್ಚಿದ ತಕ್ಷಣ ಆಯಿಲೆಲ್ಲ ಲೀಕ್ ಆಗ್ತಾ ಇರುತ್ತೆ. ಹಂಗೆ ಆಗಬಾರ್ದಂದೆ ಈ ಥರ ನೈನ್ ಪಾಲಿಶು ಹಿಂದ್ಗಡೆ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ಕಲರ್ ಆಗಲಿ ಬಿಡಿ, ನೈನ್ ಪಾಲಿಶ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಕ್ಯಾಲೆಂಡರ್ ಇರುತ್ತೆ. ಅಕಸ್ಮಾತ್ ಚಿಕ್ಕ ಕ್ಯಾಲೆಂಡರ್ ಇಲ್ಲ ಅಂದರೆ ದೊಡ್ಡ ಕ್ಯಾಲೆಂಡರ್ನೇ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಅದ್ರ ಮೇಲೆ ದೀಪ ಇಟ್ಟಿದ್ದೀನಿ. ನಾವು ನೈನ್ ಪಾಲಿಶ್ ಹಚ್ಚಿದ್ದೀವಲ್ಲ, ಒಂದು ಸ್ವಲ್ಪನೂ ಆಯಿಲ್ ಲೀಕ್ ಆಗಲ್ಲ. ನೀವು ದೀಪಗಳ ಕೆಳಗಡೆ ಈ ಥರ ಪೇಪರ್ ಇಟ್ಬಿಟ್ಟಕ್ಕೆ ಬರಲ್ಲ ಅನ್ನೋರ್ಗೆ ಮಾತ್ರ ಈ ಟ್ರಿಕ್ಸು ನಾನು ಮೊದಲೇ ಹೇಳ್ತಾ ಇದ್ದೀನಿ. ಇವಾಗ ಬಿಗಿನರ್ಸ್ಗೆ ಹೂ ಕಟ್ಟಕ್ಕೆ ಬರಲ್ಲ, ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ದೇವ್ರ ಫೋಟೋಸ್ಗಾಗಲಿ ಇಲ್ಲ ಮುಡ್ಕೊಳ್ಳೋಕ್ಕಾಗಲಿ ಹೂ ಕಟ್ಟೋ ಬರಲ್ಲ ಅನ್ನೋರಿಗೆ ಈ ಒಂದ್ಸತಿ ಈ ಟ್ರಿಕ್ಸ್ ನೀವು ಟ್ರೈ ಮಾಡ್ಬೋದು. ನೋಡಿ, ಶೆಲ್ಲೋ ಟೇಪ್ ತಗೊಂಡಿದ್ದೆ. ಕೆಳಗಡೆ ಶೆಲ್ಲೋ ಟೇಪ್ ಒಂದಷ್ಟುದ್ದ, ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಶೆಲ್ಲೋ ಟೇಪ್ ಇಟ್ಬಿಟ್ಟು ಎರಡೆರಡು ಹೂ ಹಿಂಗೆ ಮೆಚ್ಚಿಸ್ತಾ ಇರಬೇಕು. ಶೆಲ್ಲೋ ಟೇಪ್ ಮೇಲೆ ಮೆಚ್ಚಿಸ್ಕೊಂಡು ಹೋಗಬೇಕು. ನೋಡಿ, ನಾನು ಮೆಚ್ಚಿಸ್ಕೊಂಡದೆ. ಮತ್ತು ಅದ್ರ ಮೇಲೇನೂ ಇನ್ನೊಂದು ಅಷ್ಟುದ್ದ ಶೆಲ್ಲೋ ಟೇಪ್ ಹಾಕಿ ಮೆಚ್ಚಿಸ್ಬಿಟ್ಟಿದ್ದೀನಿ. ಬಟ್ಟೆ ಹೊಲಿಯೋ ಮಿಷಿನ್ ಇದ್ದರೆ ಮಿಷಿನಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ ನೋಡಿ, ಮಧ್ಯದಲ್ಲಿ ಇಟ್ಬಿಟ್ಟು ಈ ಥರ ಹೊಲ್ಕೊಂಡು ಹೋಗೋದಷ್ಟೇ. ತುಂಬ ಸುಲಭ. ನಿಮಗೆ ಎಷ್ಟೇ ಹೂ ಇರಲಿ ಬಿಡಿ, ಕಷ್ಟನೇ ಆಗಲ್ಲ. ಇವಾಗ ಬಿಗಿನರ್ಸ್ಗೆ ಏನಾಗುತ್ತೆ, ಬಿಡಿ ಹೂ ಏನಾದರೂ ತಂದುಬಿಟ್ಟಿದ್ರೆ ಕಟ್ಟಕ್ಕೆ ಬರಲ್ಲ ಅನ್ಕೊತಾ ಇರ್ತೀರಲ್ಲ, ಅವರು ಇದನ್ನು ಟ್ರೈ ಮಾಡ್ಬೋದು. ನಮಗೆ ರಂಗೋಲಿನೇ ಬರಲ್ಲ ಅನ್ನೋರು ಈ ಥರ ಹೋಲ್ಸ್ ತಟ್ಟೆ ಅಂತೂ ಇರುತ್ತಲ್ಲ, ಅದ್ರ ಮೇಲೆ ಸ್ವಲ್ಪ ರಂಗೋಲಿ ಹಸಿಟ್ಟು ಹಾಕ್ಕೊಂಡು ನೋಡಿ ಎತ್ತಿಬಿಟ್ರೆ ಅದ್ರ ಮಧ್ಯದಲ್ಲಿ ಬೇಕಾದರೆ ನೀವು ದೀಪ ಇಟ್ಟು ಬೆಳಗಿಸ್ಕೊ. ಗಾಜಿಂದೊಂದು ಗ್ಲಾಸ್ ಆಗಲಿ ಬೌಲ್ ಆಗಲಿ ತಗೊಬಿಡಿ. ಅರಶಿನ ಕಲಸಿದ್ವಲ್ಲ, ಅದೊಂದು ಸ್ವಲ್ಪ ಸೇರಿಸ್ಕೊಬಿಟ್ಟು ಒಂದು ಸ್ವಲ್ಪ ಆಯಿಲು ಸೇರಿಸಿ 2 ಟೇಬಲ್ ಸ್ಪೂನಷ್ಟು. ಬಾಟಲ್ ಮುಚ್ಚಳ, ಅದಕ್ಕೆ ಒಂದು ಬತ್ತಿ ಹಾಕ್ಬಿಟ್ಟು ಬೆಳಗ್ಸಿದ್ದೀರಂದರೆ ಎಲ್ಲನ ಶೋಕೇಶಲ್ಲಿ ಹಂಗಿಟ್ರೆ ಅಂತೂ ತುಂಬ ಚೆನ್ನಾಗಿ. ಒಂದು ಕಪ್ಪಲ್ಲಿ ಸ್ವಲ್ಪ ಹಾಲು ತಗೊಂಡಿದ್ದೀನಿ. ನೋಡಿ, ಹತ್ತಿನೂ ಸ್ವಲ್ಪ ಅಗಲ ಮಾಡಿಕೊಂಡು ನಾನು ಸೇಮ್ ವಿಡಿಯೋದಲ್ಲಿ ಹೆಂಗೆ ಜೋಡಿಸ್ತಾ ಇದ್ದೀನಿ ಹಂಗೆ ಫಸ್ಟೇ ಜೋಡಿಸ್ಕೊಂಡ್ರೆ ಬೇಗ ಬತ್ತಿ ರೆಡಿ ಆಗುತ್ತೆ. ಎಲ್ಲನೂ ಜೋಡಿಸಿ ಇಟ್ಕೊಬಿಟ್ಟು ಮತ್ತೆ ಚಿಕ್ಕ ಚಿಕ್ಕ ಉಂಡೆ ಥರ ನೋಡಿ ಹಂಗೆ ಮಾಡಿ ಎಲ್ಲ ಒಂದು ಸೈಡಲ್ಲಿ ಇಟ್ಕೊಬಿಡಿ. ಹಿಂಗೆ ಇಟ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಬತ್ತಿ. ರೌಂಡ್ದು ಚಿಕ್ಕ ಚಿಕ್ಕ ಬತ್ತಿ ಇರುತ್ತಲ್ವ, ನಾವು ದೀಪಗಳಿಗೆಲ್ಲ ಹಚ್ತೀವಿ, ಆ ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ. ಮುಂದೆ ನೋಡಿ, ರೌಂಡಾಗಿ ಹಿಂಗೆ ಒಂದೇ ಡೈರೆಕ್ಷನಲ್ಲಿ ಹಿಂಗೆ ತಿರುಗಿಸ್ತಾ ಇದ್ದರೆ ನೋಡಿ ಬತ್ತಿ ರೆಡಿ ಆಗೋಯ್ತು.
ಎಷ್ಟು ಈಸಿಯಾಗಿ ತುಂಬ ಚೆನ್ನಾಗಿರೋ ಬತ್ತಿ ನಾವು ಮಾರ್ಕೆಟಿಂದ ತರ್ತೀವಿ. ಮನೆಯಲ್ಲೇ ಸುಲಭವಾಗಿ ₹1 ಖರ್ಚಿಲ್ದಿರ ಮನೆಯಲ್ಲೇ ಮಾಡ್ಕೋಬೋದು. ಕಾಟನ್ ಅಂತೂ ಮನೆಯಲ್ಲಿ ನಾವು ಸಾಮಾನ್ಯವಾಗಿ ಇಟ್ಟಿರ್ತೀವಿ. ನೀವು ಫ್ರೀ ಇರೋ ಟೈಮಲ್ಲಿ ಈ ಥರ ಬತ್ತಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಸುಲಭ, ಏನು ಕಷ್ಟ ಏನು ಅನಿಸಲ್ಲ. ನೋಡಿ ಬತ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಬತ್ತಿ ಅಷ್ಟೇ ಸೇಮ್ ನಾನು ಹೇಳ್ಕೊಟ್ಟಂಗೆ ನೀವು ಅದರೊಳಗಡೆ ರೌಂಡ್ ಉಂಡೆ ಥರ ಮಾಡಿರ್ತೀರಲ್ಲ ಅದನ್ನ ಇಟ್ಬಿಟ್ಟು ಸ್ವಲ್ಪ ನಿಮ್ಮ ಬೆರಳನ್ನು ಹಾಲಲ್ಲಿ ಅದ್ಕೊಂಡು ಬತ್ತಿ ರೆಡಿ ಮಾಡೋದಷ್ಟೇ. ತುಂಬ ಸ್ಟಿಪ್ಪಾಗಿ ತುಂಬ ಚೆನ್ನಾಗಿರುತ್ತೆ, ಬಿಡೋದಿಲ್ಲ. ನೋಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು. ಇದನ್ನು ಯಾವುದಾದ್ರೂ ಬಾಕ್ಸಲ್ಲಿ ನೀವು ಹಾಕಿಟ್ಬಿಟ್ರೆ ನಿಮಗೆ ಬೇಕಂದಾಗ ನೀವು ದೇವ್ರ ಪೂಜೆಗೆ ಬಳಸ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.